ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ, ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಡಿ ಶಿವಕುಮಾರ್ ಜಿ ಅವರಿಗೆ, ಆರ್.ವಿ. ದೇಶಪಾಂಡೆ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವಿಲ್ಲಿ ನಿನ್ನೆ ನಡೆದಂತ ಮತದಾನದ ಫಲಿತಾಂಶವನ್ನು ನೀವೆಲ್ಲ ನೋಡಿದಿರಿ. ಬಾಗಲಕೋಟೆ ಹಾಗೂ ದಾವಣಗೆರೆ ನಡೆದಲ್ಲಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಒಂದು ಯಶಸ್ಸನ್ನ ಕಂಡಿದೆ. ಅದೇ ರೀತಿಯಲ್ಲಿ ಕೇರಳದಲ್ಲಿಯೂ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆ ಆಗ್ತಾ ಇದೆ. ಈ ಒಂದು ಸಂತೋಷದ ಸಮಯದಲ್ಲಿ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ವಿಜಯೋತ್ಸವನ ಆಚರಿಸುವುದಕ್ಕೆ ಇಲ್ಲಿ ಸೇರ್ಕೊಂಡಿದ್ದೀವಿ. ಈ ಒಂದು ಸಂದರ್ಭದ ಬಂದ ನಮ್ಗೆಲ್ಲರನ್ನು ಸ್ವಾಗತಿಸ್ತಾ ಬಂದ ಎಲ್ಲ ಕಾರ್ಯಕರ್ತರನ್ನ ಉದ್ದೇಶಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತ ಮೋಹನ್ ಹಲವಾಯಿ ಅವರು ಮಾತಾಡ್ಬೇಕಂತೇಳಿ ಕೇಳ್ಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಿನ್ನೆ ನಡೆದಂತ ಚುನಾವಣೆಯ ಫಲಿತಾಂಶ ತಾವೆಲ್ಲೋ ಕಂಡಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ 2 ಉಪಚುನಾವಣೆಗಳು ಇದ್ದು, ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಉಪಚುನಾವಣೆಯಲ್ಲಿ ನಾವು ಭರ್ಜರಿ ಜಯ ಗಳಿಸಿದೀವಿ. ಇದರ ಜೊತೆ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪರವಾಗಿ ನಿಂತಿದ್ದಾರೆ ಅಂತೇಳಿ ಇಲ್ಲಿ ಕಂಡು ಬರುತ್ತದೆ. ನಡೆದ ಸರ್ಕಾರ ಅಂದ್ರೆ ಅದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯದ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಜಿ ಅವರ ಆಡಳಿತದಲ್ಲಿ ನಡೀತಾ ಇದ್ದಂತ ಈ ಪಕ್ಷ ನುಡಿದಂತ ನಡೀತಾ ಇದೆ. ಹಾಗಾಗಿ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಇಡೀ ರಾಜ್ಯದ ಜನತೆಗೆ ತಾವು ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಸರ್ಕಾರ 2.5 ಇಂದ 3 ವರ್ಷ ನಾವು ನಡೆದುಕೊಂಡು ಬಂದಿದ್ದೀವಿ. ಎಲ್ಲೂ ಕೂಡ ನಾವು ವಿಫಲತೆಯಲ್ಲಿ ಹೋಗಿಲ್ಲ. ನಾವು ಜಯ ಬಾರಿಸ್ತಾನೆ ಬಂದಿದ್ದೀವಿ. ಹಾಗಾಗಿ ಈ ರಾಜ್ಯದ ಜನತೆ ಯಾವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಅನ್ನುವಂಥದ್ದು ನಿನ್ನೆಯ ಫಲಿತಾಂಶವನ್ನು ನಾವು ಕಂಡಿದ್ದೀವಿ. ಹಾಗಾಗಿ ಬಾಗಲಕೋಟೆಯ ಜನತೆ ಮತ್ತು ದಾವಣಗೆರೆ ಜನತೆಗೆ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಜೊತೆಯಲ್ಲಿ ಪಕ್ಷದ ಏನು ಮುಖಂಡರುಗಳಿದ್ದಾರೆ, ಈ ಚುನಾವಣೆ ನೇತೃತ್ವವನ್ನು ವಹಿಸಿದ್ರು. ಈ ಚುನಾವಣೆ ನೇತೃತ್ವದಲ್ಲಿ ಆ ಭಾಗದ ಜನರಿಗೆ ಈ ಸರ್ಕಾರದ ಕೊಡುಗೆಗಳು ಏನು, ಈ ಸರ್ಕಾರ ಮುಂದೆ ಏನು ಮಾಡುತ್ತದೆ ಅನ್ನುವಂತ ಏನು ಮಾತುಗಳನ್ನು ಇದ್ದು ಅದನ್ನು ಹೇಳದಂತೆ ಮಾಡಿ ಸರ್ಕಾರ ಮತ್ತು ಪಕ್ಷ ಜಯಬೇರಿ ಬಾರಿಸುವಲ್ಲಿ ಮುತುವರ್ಜಿ ವಹಿಸಿದಂತ ಎಲ್ಲ ಮುಖಂಡರುಗಳಿಗೂ ಕೂಡ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ರಾಹುಲ್ ಗಾಂಧೀಜಿ ಅವರ ನೇತೃತ್ವದಲ್ಲಿ ಕೇರಳ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಜಯ ಬಾರಿಸ್ತದೆ ಅನ್ನುವಂತ ಮಾತನ್ನು ಈ ರಾಷ್ಟ್ರವನ್ನು ತಿರುಗಿ ನೋಡ್ತಾ ಇದ್ರು. ಅದೇ ರೀತಿ ಕೇರಳ ಕೂಡ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಜಯಬರಿ ಬಾರಿಸಿದೆ. ಹಾಗಾಗಿ ರಾಹುಲ್ ಗಾಂಧೀಜಿ ಅವರಿಗೆ ಮತ್ತು ಆ ಭಾಗದ ಎಲ್ಲಾ ಪಕ್ಷದ ಮುಖಂಡರುಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬರುವ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಯಾವ ರೀತಿ ನಾವು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಇದೆ, ಬರೋದು ಅವರಂತೂ ಕನಸು ಕಾಯ್ತಾ ಇದ್ದಾರೆ. ವಿರೋಧ ಪಕ್ಷದವರು ರಾಷ್ಟ್ರದಲ್ಲಿ ಅವ್ರ ಸರ್ಕಾರ ನಡೀತಾ ಇರಬಹುದು, ಆದ್ರೆ ರಾಜ್ಯದಲ್ಲಿ ಬಡವರ ಪರವಾಗಿ ಬಡವರ ಕೂಗು ಕೇಳಲಿಕ್ಕೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನೇತೃತ್ವ ವಹಿಸಿ ಬರ್ತಾ ಇದೆ. ಈ ದಕ್ಷಿಣ ಭಾರತದಲ್ಲಿ ಏನು ಪ್ರಾರಂಭ ಆಗಿದೆ, ಉತ್ತರ ಭಾರತವರೆಗೂ ಕಾಂಗ್ರೆಸ್ ಎಲ್ಲಾ ರಾಜ್ಯಗಳಲ್ಲಿ ಜಯಶಾಲಿ ಆಗುವಲ್ಲಿ ದೂರಿಲ್ಲ, ಬಂದೇ ಬರ್ತದೆ ಆ ದಿನ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದಗಳು. ಇವತ್ತು ನಾವೆಲ್ಲರೂ ಇಲ್ಲಿ ಒಂದೇ ಒಂದು ಕೂಗಿ ನಾವೆಲ್ಲ ಸೇರಿದೀವಿ. ನಮ್ಮ ಪಕ್ಷದ ಮುಖಂಡರು ಏನು ದುಡಿದು 2 ಉಪಚುನಾವಣೆಯಲ್ಲಿ ನಮ್ಮ ಜಯವನ್ನು ತೋರಿಸಿದ್ದಾರೆ. ಮುಂದೆ ಬರುವಂತ ಎಲ್ಲಾ ಚುನಾವಣೆಗಳು, ಅದು ಪಂಚಾಯತಿ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರಲಿಲ್ಲ, ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಅದು ಬಹಳ ದೂರ ಇಲ್ಲ. ನಗರಸಭೆ ಚುನಾವಣೆ ಕೂಡ, ಆ ಚುನಾವಣೆಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಬಡವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ದೀನ ದಲಿತರ ಪರವಾಗಿ ಇರುವಂತ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದು ಕೂಡ ಮುಂದಿನ ದಿನದಲ್ಲಿ ಈ ರಾಜ್ಯದಲ್ಲಿ ಮತ್ತೆ ಜಯ ಬಾರಿಸ್ತದೆ. ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಜಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ನಲ್ಲಿ ಬಂದೇ ಬರ್ತದೆ ಅನ್ನುವಂತ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಧಿಕಾರ ಚುಕ್ಕಾಣಿ ಕಾಂಗ್ರೆಸ್ ಪಕ್ಷದೇ ಮುಂದಿನ ದಿನದಲ್ಲಿ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು.